तत्पुरुषाय विद्महे महादेवाय धीमहि तन्नो रुद्र प्रचोदयात्। ॐ तत्पुरुषाय विद्महे महादेवाय धीमहि तन्नो रुद्र प्रचोदयात्। ॐ तत्पुरुषाय विद्महे महादेवाय धीमहि। ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ PK ಅಲೆಮಾರಿ. ಇವತ್ತಿನ ನನ್ನ ಜರ್ನಿ ಏನಿದೆ ಅದು ತುಂಬ ವಿಶೇಷ ಮತ್ತು ವಿಶಿಷ್ಟವಾದದ್ದು. ಈ ಪುಣ್ಯಭೂಮಿಗೆ ನಾನು ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಬೆಳಗ್ಗೆ 5 ಗಂಟೆಗೆ ಎದ್ದು ನನ್ನ ಬೈಕ್ ತಗೊಂಡು ಬೆಂಗಳೂರಿಂದ ಹೊರಟವನೇ. ನಾಗರಹೊಳೆ ಮಾರ್ಗದಲ್ಲಿ ಮಳೆಯಲ್ಲಿ ಕಾಡುಗಳ ಮಧ್ಯೆ ನನ್ನ ದಾರಿ ಸಾಗಿತ್ತು. ಹಾಗೆ ಸಾಗಬೇಕಾದ್ರೆ ನೋಡಿ, ಒಂದೇ ಕಾರಲ್ಲಿ ನಮ್ಮ ಕರ್ನಾಟಕದ ನಂಬರ್ 1 ಆ್ಯಂಕರ್ ಅನುಶ್ರೀ ಅವ್ರು ಹೋಗ್ತಾಯಿದ್ರು. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನನ್ನ ಪಾಡಿಗೆ ನಾನು ಮುಂದೆ ಹೋದೆ. ಈ ಕಾಡಿನ ಮಧ್ಯದಲ್ಲಿ ನನಗೆ ಜಿಂಕೆಗಳ ಹಿಂಡೊಂದು ಕಾಣಿಸ್ತು. ಇಷ್ಟು ದೊಡ್ಡ ಕಾಡಲ್ಲಿ ನಾನೊಂದೆರಡು ಪ್ರಾಣಿ ನೋಡದೇ ಇದ್ರೆ ಹೇಗೆ ಹೇಳಿ. ಯಪ್ಪ, ರೋಡ್ ಪಕ್ಕನಿಗೆ ನಿಂತವ್ರಿಗೂ ಅಕಸ್ಮಾತ್ ಸೊಂಡ್ಲಲ್ಲಿ ಟಪ್ ಅಂತ ಹೊಡೆದ್ರು ಅಂದರೆ ಅಷ್ಟೇ ನನ್ನ ಕತೆ. ಹೀಗೆ ಏಕಾಂಗಿಗೆ ಬರ್ತಾ ಇದ್ದಿದ್ದು ನನ್ನ ಜರ್ನಿಗೆ ನೋಡಿ ಜಾಯ್ನ್ ಆದವ್ರೆ ಈ 2 ಹುಡುಗರು. ಇವರು ಪೀಣ್ಯದಿಂದ ನಾನು ಬಿಟ್ಟಿದ್ದ ಟೈಮಿಂಗಲ್ಲೇ ಬೆಂಗಳೂರು ಬಿಟ್ಟಿದ್ದಾರೆ. ಬಿಟ್ಟು ನಾಗರಹೊಳೆ ಫಾರೆಸ್ಟಲ್ಲಿ ನನಗೆ ಸಿಕ್ಕಿದ್ರು. ನಾನು ಹೋಗ್ತಾ ಇರೋವಂಥ ಜಾಗಕ್ಕೆ ಅವರು ಕೂಡ ಜರ್ನಿ ಮಾಡ್ತಾಯಿದ್ರು. ಸೊ ಹಾಗೆ ಪರಿಚಯ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನನಗೂ ವಿಡಿಯೋ ಮಾಡೋಕೆ ಹುಡುಗರು ಸಿಕ್ಕಿದ್ರಲ್ಲಪ್ಪ ಅಂತ ಖುಷಿ ಆಯಿತು. ಫ್ರೆಂಡ್ಸ್, ಫೈನಲಿ ನಾನು 1000 ವರ್ಷ ಇತಿಹಾಸವುಳ್ಳ ಕೇರಳದ ಕಣ್ಣೂರು ಜಿಲ್ಲೆಯ ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸುರಿನ ಮಧ್ಯದಲ್ಲಿ ಅಡಗಿರುವ ಕೊಟ್ಟಿಯೂರು ಗ್ರಾಮದ ಪಾವಲಿ ನದಿಯ ದಂಡೆಯಲ್ಲಿರುವಂತಹ ದಕ್ಷಿಣ ಕಾಶಿ ಅಂದರೆ ಮಹಾದೇವ ದೇವಸ್ಥಾನಕ್ಕೆ ನಾನಿವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮಹಾದೇವ ದೇವಸ್ಥಾನ ಏನು, ಇಲ್ಲಿನ ವಿಶೇಷತೆಗಳೇನು, ಯಾಕೆ ವೈಶಾಖ ಮಾಸದಲ್ಲಿ ಮಾತ್ರ 28 ದಿನ ಈ ದೇವಸ್ಥಾನವನ್ನು ತೆಗೆದು ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ತಾರೆ ಅಂತ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ನೀವು ಬಸ್ ಸ್ಟಾಪ್ ಇಳಿದು ಲೆಫ್ಟ್ ತಗೊಂಡಿದ ತಕ್ಷಣ ನಿಮಗೆ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ 2 ದೇವಸ್ಥಾನಗಳು ಕಾಣುತ್ತೆ. ನಿಮ್ಮ ರೈಟ್ ಸೈಡ್ಗೆ ಇರುವಂಥದ್ದು ಇಕ್ಕರೆ ಕೊಟ್ಟಿಯೂರು, ಹಾಗೆ ನಿಮ್ಮ ಲೆಫ್ಟ್ ಸೈಡ್ಗೆ ಇರುವಂಥದ್ದು ಅಕ್ಕರೆ ಕೊಟ್ಟಿಯೂರು. ಸೊ ಎರಡಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನನ್ನ ರೈಟ್ ಸೈಡಲ್ಲಿ ಇರೋದು ಇಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರಿನಲ್ಲಿ ವರ್ಷದ 11 ತಿಂಗಳು ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ನನ್ನ ಲೆಫ್ಟಲ್ಲಿ ಇರುವಂಥದ್ದು ಅಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರಿನಲ್ಲಿ ವಿಶೇಷವಾಗಿ ವೈಶಾಖ ಮಾಸದಲ್ಲಿ 28 ದಿನಗಳು ಮಾತ್ರ ಇಲ್ಲಿ ಒಂದು ಪೂಜೆಯನ್ನು ಮಹೋತ್ಸವವನ್ನು ಹಮ್ಮಿಕೊಂಡು ತುಂಬ ವಿಜೃಂಭಣೆಯಿಂದ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಅನ್ನಿಸ್ತಿರ್ಬೋದು ಎಂಟ್ರಿ ಅಲ್ಲೇ ತೋರಿಸಿ ಇವನ್ ಯಾಕೆ ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂತ. ನಾನು ಸುಮಾರು 1 ಅವರ್ ಇಲ್ಲೆಲ್ಲ ಸುತ್ತಾಡಿದಾಗ ನನಗೆ ಅನ್ಸಿದ್ದೇನಪ್ಪ ಅಂದರೆ, ಎಂಟ್ರೆನ್ಸಲ್ಲಿ ಹೋದರೆ ತುಂಬ ರಶ್ ಇರುತ್ತೆ, ಕ್ಯೂ ಅಲ್ಲಿ ನಿಂತ್ಕೊಬೇಕು. ಎಕ್ಸಿಟ್ ಗೇಟು ತುಂಬ ಫ್ರೀ ಆಗಿರುತ್ತೆ. ಸೊ ಎಲ್ಲರೂ ಎಕ್ಸಿಟ್ ಆಗ್ತಾ ಇರ್ತಾರೆ, ನಾವು ಎಂಟರ್ ಆಗ್ತಾ ಇರ್ತೀವಿ. ಹಾಗಾಗಿ ನೀವು ಎಂಟರ್ ಗೇಟಿಂದ ತೊಗೊಂಡ್ರೆ ತುಂಬ ಈಸಿಯಾಗಿ ದೇವಸ್ಥಾನದ ಹತ್ರ ಹೋಗ್ಬೋದು. ಬನ್ನಿ, ಎಷ್ಟು ಫ್ರೀ ಆಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನದಿಲಿ ಸ್ನಾನ ಮಾಡಿದ್ರೆ ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೋಡಿ ಜಾಗ ಎಲ್ಲ ಇದೆ. ಆರಾಮಾಗಿ ಬರ್ಬೋದು ಹೆಣ್ಮಕ್ಳು. ಅದಕ್ಕೆ ಅಂತ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಬಂದು ಹೆಣ್ಮಕ್ಳೆಲ್ಲ ಬಟ್ಟೆ ಚೇಂಜ್ ಮಾಡ್ಕೊಬೋದು. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ನಾನು ಎಕ್ಸಿಟ್ ಗೇಟಲ್ಲಿ ಬಂದೆ. ಸೊ ಎಂಟ್ರಿ ಗೇಟಲ್ಲಿ ಬಂದರೆ ಅದು ಕೂಡ ಇಲ್ಲೇ ಜಾಯ್ನ್ ಆಗುತ್ತೆ ನೋಡಿ. ಈ ಕಡೆಯಿಂದ ಒಂದಷ್ಟು ಜನ ಬರ್ತಾ ಇದ್ದಾರೆ, ಹಾಗೆ ಜಾಯ್ನ್ ಆಗುತ್ತೆ ಇದು ಕೂಡ. ಬಟ್ ಏನಪ್ಪ ಅಂದರೆ
ಇನ್ನೂ ಆ ಕಡೆ ಒಂದಿದೆ, ಕ್ಯೂ ಅಲ್ಲಿ ಹೋಗ್ಬಿಡ್ತೀವಿ ನಾವು. ಸೊ ಕ್ಯೂ ಅಲ್ಲಿ ಹೋದ್ರೆ ಮಿನಿಮಮ್ ಅಂದ್ರೂ ಒಂದು 4 ಅವರ್ 5 ಅವರು ನಿಮ್ಮ ಕೈಲಿ ದರ್ಶನ ಮಾಡಕ್ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಬಿಡ್ತಾರೆ ಜನನ, ಹಾಗಾಗಿ ನೀವು ಅದನ್ನ ಕ್ಯಾಚ್ ಮಾಡಕ್ ಆಗಲ್ಲ, ಟೈಮಿಂಗ್ ನ ಕ್ಯಾಚ್ ಮಾಡಕ್ ಆಗಲ್ಲ. ನೋಡಿ, ಇದು ಬಾವಲಿ ನದಿ ಲೈಟಾಗಿ ಮಳೆ ಬೀಳ್ತಿರೋ ಕಾರಣ ಹೇಗೆ ಹರಿತಾ ಇದೆ ನೋಡಿ, ನೋಡಕ್ಕೆ ಒಂಥರ ಖುಷಿ ಆಗತ್ತೆ. ಎಕ್ಸಿಟ್ ಗೇಟ್ ಅಲ್ಲಿ ನಾನು ಬಂದರೂ ಕೂಡ ನನಗೆ ಅಪೋಸಿಟ್ ಅಲ್ಲಿ ಮಹಾದೇವನ ದರ್ಶನ ಮಾಡಿಕೊಂಡು ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ತುಂಬ ಜನ ರೀಲ್ಸ್ನ ನೋಡಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಾನು ಕೇಳಿದಾಗ ಅವ್ರು ಹೇಳಿದ್ದೇನಪ್ಪ ಅಂದರೆ ಈ ಸಲ ಕರ್ನಾಟಕದ ಜನ ತುಂಬ ಬಂದಿದ್ದಾರೆ ಅಂತ. ನೋಡಿ, ಇಲ್ಲಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ನದಿಯನ್ನು ನಿಂತು ನೋಡಿದ್ರೆ ಆ ಫೀಲೇ ಬೇರೆ ಥರ ಇರುತ್ತೆ. ಈ ಬಾವಲಿ ನದಿಯ ದಂಡೆಯನ್ನು ದಾಟಿ ಮುಂದೆ ಸಾಗಿದಾಗ ನಮ್ಮ ಕಾಲಿನ ಕೆಳಗಡೆ ನೀರು ಹರಿದು ಹೋಗ್ತಾ ಇರಬೇಕಾದ್ರೆ ನಾವು ಆ ಭಗವಂತನೆಡೆಗೆ ನಡೀತಾ ಇರ್ತೀವಿ. ಆ ಒಂದು ಅದ್ಭುತ ಕ್ಷಣ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ. ನೋಡಿ, ನಾವು ಇದನ್ನೆಲ್ಲ ದಾಟಿ ಮುಂದೆ ಬಂದು ಈ ಕಾಡಿನೊಳಗಡೆ ಈ ಒಂದು ಆಧ್ಯಾತ್ಮಿಕವಾದ ಒಂದು ದೇವಾಲಯವನ್ನು ನೋಡಿದಾಗ ನಮ್ಗಾಗೋ ಸಂತೋಷ ಇದೆಯಲ್ಲ, ಆ ಒಂದು ಸಂತೋಷಕ್ಕೆ ನಮ್ಮಲ್ಲಿ ಕೊನೆನೇ ಇರೋದಿಲ್ಲ. ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಈ ಒಂದು ಜಾಗವನ್ನು ನೋಡಿದಾಗ. ನಾನು ಕೂಡ ದರ್ಶನ ಮುಗಿಸಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ನನ್ನ ಗಮನಕ್ಕೆ ಬಂದದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ, ಇಲ್ಲಿ ಕಲ್ಲಿಂದ ಕಲ್ಲನ್ನು ಉಜ್ಜಿದ್ರೆ ವಿಭೂತಿ ಬರುತ್ತೆ. ಅದು ಇಲ್ಲಿನ ದೇವಸ್ಥಾನದ ಒಂದು ವಿಶೇಷ ಹಾಗೂ ವಿಸ್ಮಯ ಅಂತಲೇ ಹೇಳ್ಬೋದು. ನಾನು ಕೂಡ ಈ ವಿಭೂತಿಯನ್ನು ಹಣೆಯಲ್ಲಿ ಅಲಂಕರಿಸಿ ಮುಂದೆ ಬಂದಾಗ ನನಗೆ ಕಾಣಿಸಿದ್ದೆ ಪಾರ್ವತಿ ದೇವಿ, ಅಂದರೆ ಸತೀದೇವಿಯು ತನ್ನ ಪ್ರಾಣ ತ್ಯಾಗ ಮಾಡಿ ಬಿದ್ದಂತಹ ಸ್ಥಳ. ನೋಡಿ ಸ್ನೇಹಿತರೆ, ಇಲ್ಲಿ ಕಪ್ಪು ಬಂಡೆ ಏನು ಕಾಣ್ತಾ ಇದೆ, ಇದು ಸತೀದೇವಿ ಬಿದ್ದಿರುವುದನ್ನು ಪ್ರತಿಬಿಂಬಿಸುತ್ತೆ, ಪ್ರಾಣ ತ್ಯಾಗ ಮಾಡಿ ಬಿದ್ದಿರೋದನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಒಂದು ಮೂರ್ತಿ ಇದೆಯಲ್ಲ, ಈ ಮೂರ್ತಿಯನ್ನ ಈ 28 ದಿನ ವೈಶಾಖ ಮಾಸದ ಏನಿರುತ್ತೆ ಇದರಲ್ಲಿ ಇಕ್ಕರೆ ಕೊಟ್ಟೂರಿನ ತಗೊಂಡ್ಬಂದು ಈ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಇಲ್ಲಿ ತಿರುವನಂ, ಅಷ್ಟಮಿ, ರೇವತಿ ಮತ್ತು ರೋಹಿಣಿ ನಕ್ಷತ್ರದ ದಿವಸ ವಿಶೇಷವಾದಂತಹ ಪೂಜೆಗಳಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಗುಡಿಸಲುಗಳಿದೆ. ಈ ಗುಡಿಸಲುಗಳನ್ನು ಈ 1 ತಿಂಗಳ ನಂತರ ಎಲ್ಲವನ್ನೂ ಕೂಡ ತೆರವು ಮಾಡಲಾಗುತ್ತೆ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ 2 ಆನೆಗಳಿದೆ ನೋಡಿ. ಇಲ್ಲಿ ಕಾಣ್ತಾ ಇರೋ ಆನೆ ಕೋಯಿಕೋಡು ಗೋಪಾಲ್ ಅಂತ, ಇನ್ನೊಂದು ಆನೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಪಿಚ್ಚಲ್ ರಾಜೇಂದ್ರನ್ ಅಂತ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಒಡಪ್ಪು. ಈ ಒಡಪ್ಪುವನ್ನು ಬಿದಿರಿನಲ್ಲಿ ಮಾಡ್ತಾರೆ. ಈಗ ಎಡೆ ಬಿದಿರನ್ನ ತಗೊಂಡು ಅದನ್ನು ತಟ್ಟಿ ಅದನ್ನು ಒಂದು ಮೊಳೆಯ ರೂಪದಲ್ಲಿರೋ ಬ್ರಷಲ್ಲಿ ಉಜ್ಜುತ್ತಾರೆ. ಉಜ್ಜಿಬಿಟ್ಟು ಮತ್ತೆ ನೀರಿಗೆ ಹಾಕಿ ಅದನ್ನು ಒಂದು ಕಟ್ಟೋ ರೀತಿ ಟ್ಯಾಗ್ನ ಮಾಡಿ ನಮಗೆಲ್ಲ ಕೊಡ್ತಾರೆ. ಇದು ಇಲ್ಲಿನ ಪ್ರಸಾದ ಅಂತ ನಾವು ಕರಿತೇವೆ. ಇದನ್ನ ಯಾಕೆ ಮಾಡ್ತಾರೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿ ಅಲ್ಲಿನ ಜನ ಇದನ್ನ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ವರ್ಷ ಮಾಡಿರೋ ಒಡಪ್ಪು ನೆಕ್ಸ್ಟ್ ವರ್ಷ ತನಕ ಇಟ್ಕೊಳ್ಳಲ್ಲ ಅವರು. ವರ್ಷಕ್ಕೂ ಇದು ಫ್ರೆಶ್ ಆಗಿ ಮಾಡ್ತಾರೆ. ಹಾಗೆ ನೀವು ಮನೆಗೆ ತಗೊಂಡು ಹೋಗ್ಬೇಕಾದ್ರೂ ಕೂಡ ಇದು 1 ವರ್ಷ ಮಾತ್ರ ನಿಮಗೆ ವ್ಯಾಲಿಡಿಟಿ, ಮತ್ತೆ ಇನ್ನೊಂದು ವರ್ಷಕ್ಕೆ ಬಂದು ನೀವು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಏನಕ್ಕೆ ಮನೆ ಮುಂದೆ ಹಾಕಬೇಕು ಅಂತಂದ್ರೆ ಐಶ್ವರ್ಯ ವೃದ್ಧಿ ಆಗಕ್ಕೆ ಅಂತ ಇಲ್ಲಿನ ಜನ ನನಗೆ ಕೊಟ್ಟಿರುವಂತ ಮಾಹಿತಿ. ಈ ಒಂದು ದೃಶ್ಯವನ್ನು ನೋಡಬೇಕು ಅಂತ ನಾನು ಸುಮಾರು 5 ಗಂಟೆಗಳ ಕಾಲ ಕಾಯ್ದಿದ್ದೀನಿ ಸ್ನೇಹಿತರೆ. ಅಂದ್ರೆ ನೈಟ್ 9 ಗಂಟೆವರೆಗೆ ಈ ಒಂದು ಪೂಜೆಯನ್ನು ನೋಡಬೇಕು ಅಂದ್ಬಿಟ್ಟು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅದು ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಈ ಪೂಜೆಯನ್ನು ನೋಡೋಕ್ಕೆ ಎಷ್ಟು ಜನ ನಿಂತಿದ್ದಾರೆ. ಇದು ದಿನದಲ್ಲಿ 2 ಬಾರಿ ಆಗುತ್ತೆ. ಒಂದು 12 ಗಂಟೆಯಿಂದ 2 ಗಂಟೆವರೆಗೂ ಮಧ್ಯಾಹ್ನ ಈ ಒಂದು ಪ್ರದಕ್ಷಿಣೆ, ಆನೆಯ ಮೇಲೆ ದೇವರನ್ನ ಇಟ್ಟು 12 ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಮತ್ತೆ ನೈಟು 8 ಗಂಟೆಯಿಂದ 10 ಗಂಟೆ ಒಳಗಡೆ ಈ ಒಂದು ಸೇವೆ ನಡೆಯುತ್ತೆ. ಇನ್ನು ದೇವಸ್ಥಾನದ ಇತಿಹಾಸಕ್ಕೆ ಬರೋದಾದರೆ, ಬ್ರಹ್ಮನ ಮಗನಾದ ದಕ್ಷರಾಜನು ಶಕ್ತಿಶಾಲಿ ಮತ್ತು ಮಹಾನ್ ಋಷಿಗಳಲ್ಲಿ ಒಬ್ಬನಾಗಿರ್ತಾನೆ. ಆದರೆ ಅವನಿಗೆ ತುಂಬ ಅಹಂಕಾರ ಇರುತ್ತೆ. ಅವನಿಗೆ ಒಬ್ಬಳು ಮಗಳಿರ್ತಾಳೆ ಸತೀದೇವಿ ಅಂತ. ಅವಳು ದೈವಿಕ ಗುಣ ಮತ್ತು ಅತ್ಯಂತ ಸುಂದರವಾಗಿರ್ತಾಳೆ.
ಅವಳು ಮಹಾದೇವನ ಮೇಲೆ ಅಪಾರವಾದ ಪ್ರೀತಿಯನ್ನ ಹೊಂದಿರ್ತಾಳೆ. ಆದರೆ ದಕ್ಷರಾಜನಿಗೆ ಶಿವನನ್ನ ಕಂಡ್ರೆ ಸ್ವಲ್ಪವೂ ಇಷ್ಟವಿರೋದಿಲ್ಲ. ಹಾಗಾಗಿ ಮಗಳನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡೋದನ್ನ ತಿರಸ್ಕಾರ ಮಾಡ್ತಾನೆ. ಆದರೆ ದಕ್ಷನ ಇಚ್ಛೆಯ ವಿರುದ್ಧದಂತೆ ಮಗಳು ಶಿವನನ್ನ ಮದುವೆಯಾಗ್ತಾಳೆ. ಈ ಒಂದು ಘಟನೆ ದಕ್ಷನ ಅಹಂಕಾರ ಮತ್ತು ಕೋಪವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಒಂದು ದಿನ ದಕ್ಷರಾಜ ಬೃಹತ್ ಯಜ್ಞವನ್ನ ಆಯೋಜಿಸಿರ್ತಾನೆ. ಅದಕ್ಕೆ ದೇವಾನುದೇವತೆಗಳನ್ನ ಆಹ್ವಾನ ಮಾಡಿರ್ತಾನೆ. ಆದರೆ ಶಿವನನ್ನು ಮಾತ್ರ ಅದಕ್ಕೆ ಕರೆಯೋದಿಲ್ಲ. ಆಗ ಸತಿ ಶಿವನಲ್ಲಿ ಕೇಳ್ತಾಳೆ, ತಂದೆ ಯಜ್ಞ ನಡೆಸ್ತಾ ಇದ್ದಾರೆ, ಅದಕ್ಕೆ ನಾನು ಕೂಡ ಹೋಗಿ ಬರ್ತೀನಿ ಅಂತ. ಆಗ ಶಿವನು ಆಕೆಯನ್ನು ತಡಿತಾನೆ, ನೀನು ಹೋಗಬಾರದು ಅಂತ. ಆದರೆ ಸತಿ ಶಿವನ ಮಾತನ್ನ ಕೇಳೋದಿಲ್ಲ. ನನ್ನ ತಂದೆ ನಡೆಸ್ತಾ ಇರೋ ಯಜ್ಞಭೂಮಿಗೆ ನಾನು ಹೋಗಲೇಬೇಕು ಅಂತ ಹೇಳಿ ಶಿವನ ಮಾತನ್ನ ಮೀರಿ ಆಕೆ ಒಂದು ಯಜ್ಞ ನಡೀತಿರೋ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ದಕ್ಷರಾಜ ಸತಿಯನ್ನ ನಿಂದಿಸಿ ಶಿವನ ಬಗ್ಗೆ ಅವಹೇಳನ ಮಾತುಗಳನ್ನು ಮಾತಾಡ್ತಾನೆ. ಆಗ ಸತೀದೇವಿ ಇದರಿಂದ ಕುಪಿತಗೊಂಡು ಅಲ್ಲಿಯೇ ಯಜ್ಞ ನಡೆಯುತ್ತಿದ್ದ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಸತಿಯ ಮರಣದ ವಿಷಯವನ್ನು ಕೇಳಿದ ಮಹಾದೇವ ತುಂಬ ದುಃಖ ಮತ್ತು ಅಪಾರ ಕೋಪದಿಂದ ತನ್ನ ತಲೆಯಿಂದ ಒಂದು ಜಡೆಯನ್ನು ಕಿತ್ತು ನೆಲಕ್ಕೆ ಹಾಕ್ತಾನೆ. ಆ ಜಡೆಯಿಂದ ಶಿವನ ಭಯಂಕರವಾದ ಅವತಾರವಾದ ವೀರಭದ್ರ ಸ್ವಾಮಿಯು ಉದ್ಭವವಾಗ್ತಾನೆ. ಶಿವನು ಅವನಿಗೆ ದಕ್ಷರಾಜನನ್ನ ನಾಶ ಮಾಡಿ ದಕ್ಷನನ್ನು ಶಿಕ್ಷಿಸಲು ಹೇಳ್ತಾನೆ. ಆಗ ವೀರಭದ್ರನು ಯಜ್ಞಭೂಮಿಗೆ ನುಗ್ಗಿ ಎಲ್ಲವನ್ನು ನಾಶ ಮಾಡಿ ದಕ್ಷನ ಗಡ್ಡವನ್ನು ಕಿತ್ತು ಕಾಡಿಗೆ ಬಿಸಾಡಿ ಅವನ ಕತ್ತನ್ನು ಕತ್ತರಿಸುತ್ತಾನೆ. ಇದನ್ನು ಕಂಡು ದೇವಾನುದೇವತೆಗಳು ಭಯ ಪಡ್ತಾರೆ. ಶಿವನನ್ನು ಸತಿಯ ದೇಹವನ್ನು ಹೊತ್ತು ಪ್ರಪಂಚ ನಾಶ ಮಾಡುವ ತಾಂಡವವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಇದನ್ನು ಕಂಡ ದೇವಾನುದೇವತೆಗಳು ತುಂಬಾ ಭಯಭೀತರಾಗ್ತಾರೆ. ಶಿವನು ಸತಿಯ ದೇಹವನ್ನು ಹೊತ್ತು ಪ್ರಪಂಚವನ್ನು ನಾಶ ಮಾಡುವ ತಾಂಡವ ನೃತ್ಯ ಮಾಡುವುದಕ್ಕೆ ಶುರು ಮಾಡ್ತಾನೆ. ಆಗ ಬ್ರಹ್ಮ ಮತ್ತು ವಿಷ್ಣು ದಕ್ಷನನ್ನು ಮರುಸೃಷ್ಟಿಸಲು ನಿರ್ಧರಿಸ್ತಾರೆ. ದಕ್ಷರಾಜನ ತಲೆ ಸಿಗದ ಕಾರಣ ಮೇಕೆ ತಲೆಯನ್ನು ಇಟ್ಟು ದಕ್ಷನಿಗೆ ಪ್ರಾಣವನ್ನು ನೀಡಲಾಗುತ್ತೆ. ಆಗ ಅವನ ಕೋಪ ಅರಿತ ದಕ್ಷನು ಶಿವನಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ಆಗ ಸತಿ ಪ್ರಾಣ ಬಿಟ್ಟ ಜಾಗವೇ ಇಂದಿನ ಅಕ್ಕರೆ ಕೊಟ್ಟಿಯೂರು. ಸತಿಯನ್ನು ಕಳೆದುಕೊಂಡ ಶಿವನು ಈ ಜಾಗದಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆಸಿದ್ದಾನೆ. ಇದು ಇಲ್ಲಿನ ಒಂದು ದಂತಕಥೆ ಸ್ನೇಹಿತರೆ. ಯಾರೆಲ್ಲ ಈ ಕೊಟ್ಟಿಯೂರು ಕ್ಷೇತ್ರಕ್ಕೆ ವಿಸಿಟ್ ಮಾಡ್ತಿರೋ ಸ್ನೇಹಿತರೆ, ಈ ಕ್ಷೇತ್ರದ ಬಹು ಮುಖ್ಯ ಭಾಗವಾದ ಈ ಒಂದು ಆನೆ ಸೇವೆಯನ್ನು ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ವೆಯ್ಟ್ ಮಾಡಿ ಈ ಆನೆ ಸೇವೆಯನ್ನು ನೋಡಿಕೊಂಡು ಹೋಗಿ. ಈ ಆನೆ ಸೇವೆ ಮುಗಿದ ಮೇಲೆ ದರ್ಶನಕ್ಕೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿಗೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದೇವಸ್ಥಾನವನ್ನು ನೋಡಲು ಬಂದ ನನಗೆ ಇಲ್ಲಿ ಒಂದು ಫ್ಯಾಮಿಲಿ ಅದ್ಭುತವಾದಂತಹ ಒಂದು ಮೆಮೊರೀಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಫ್ಯಾಮಿಲಿ ಯಾವುದು ಅಂದರೆ ನೋಡಿ, ಶ್ರೀಜಾ ಗೋಪಾಲಸ್ವಾಮಿ ಆ್ಯಂಡ್ ಫ್ಯಾಮಿಲಿ. ಇವರು ಇಲ್ಲ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾರೆ. ಅವರ ಒಡಪ್ಪು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಕ್ಕೆ ಹೋದಾಗ ನನ್ನ ಲಗೇಜನ್ನು ಅಲ್ಲಿಟ್ಟಿದ್ದೆ. ಅದಾದ ನಂತರ ಆನೆ ಸೇವೆಗೆ ಇನ್ನೂ ತುಂಬ ಟೈಮ್ ಆಗುತ್ತೆ ಅನ್ನೋ ಕಾರಣ ನಾನಲ್ಲಿ ಅವರ ಮನೆ ಹತ್ರ ಕೂತ್ಕೊಂಡಿದ್ದಾಗ ಮಾತಾಡ್ತಾ ನನ್ನ ಪರಿಚಯ ಮಾಡಿಕೊಂಡು ಅವರ ಮನೆ ಒಳಗಡೆ ಕರೆದು ನನಗೆ ಟೀ ಕಾಫಿ ಕೊಟ್ಟು ದೇವಸ್ಥಾನ ಪೂಜೆ ಮುಗಿಯೋ ತನಕ ನನ್ನ ಜೊತೇಲಿದ್ದು
ಕೊನೆಗೆ ಅವರ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗೋ ತನಕ ಇದ್ದು ಗೇಟ್ ತನಕ ಬಂದು ನನ್ನನ್ನು ಬೀಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇವರಿಗೆ ದೇವರು ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆ ಶ್ರೀಜಾ ಗೋಪಾಲಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.